ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಅದು ಸ್ವಲ್ಪ ಕನೆಕ್ಷನ್ ಆಗಿರುತ್ತೆ. ಏನಕ್ಕೆ ವೇರಿಯೇಬಲ್ಸ್ ಆಗಿರಲಿ, ಅಸೈನ್ಮೆಂಟ್ ಆಗಿರಲಿ, ಅದೆಲ್ಲ ಯೂಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಬಗ್ಗೆ ಕಲಿತಾ ಇದ್ದೀವಿ. ಸ್ಟ್ರಿಂಗ್ ಡೇಟಾ ಟೈಪ್, ಸ್ಟ್ರಿಂಗ್ ಅಂದರೆ ಏನಪ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ನಾನು ಫಸ್ಟ್ ವೀಡಿಯೋದಲ್ಲಿ ನಾನು ಡೇಟಾ ಟೈಪ್ಸ್ ಬಗ್ಗೆ ಮಾತಾಡಿದ್ದೆ, ಸ್ವಲ್ಪ ಬೇಸಿಕ್ಸ್ ಕೊಟ್ಟಿದ್ದೆ. ಸ್ಟ್ರಿಂಗ್ ಅಂದ್ರೇನು, ಇಂಟೀಜರ್ ಅಂದ್ರೇನು, ಫ್ಲೋಟ್ ಅಂದ್ರೇನು ಅಂತ. ಸೊ ಸ್ಟ್ರಿಂಗ್ ಅಂದರೆ ಯಾವುದೇ ಒಂದು ಟೆಕ್ಸ್ಟ್ ಇರುವಂಥ ಅಥವಾ ನಂಬರ್ನೇ ನೀವು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇಟ್ಕೊಂಡಿದ್ರೆ, ಸೊ ನಾವು ಸ್ಕ್ರೀನಲ್ಲಿ ನೋಡೋಣ ಫುಲ್ಲು, ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಸೊ ನೀವು ಆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅದರಿಂದ ನಾನು ಮತ್ತೆ ಹೇಳಲ್ಲ, ಆ ವೀಡಿಯೋಸ್ನ ನೀವು ನೋಡ್ಕೊಂಡು ಬರಬೇಕಾಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ನೀವು ಇನ್ನೂ ಇಂಟ್ರೆಸ್ಟ್ ಇದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಬರಲಿ. ಅಂದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆಗಿ, ಎಲ್ಲರಿಗೂ ಆಗಿ ಅಂತ ಕೇಳ್ಕೊತಿಲ್ಲ. ಸೊ ಇವಾಗ ನೀವು ಪೈಚಾಮ್ ನೋಡ್ತಿದ್ದೀರಾ, ಪೈಚಾಮ್ ID ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಈ ರೀತಿ ಬರ್ತಿದೆ. ಸೊ ಎಷ್ಟೊಂದು ಜನ ಮೊಬೈಲಲ್ಲಿ ಸಹ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀರಾ, ಅದನ್ನು ಸಹ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಜಸ್ಟ್ ವಿಂಡೋಸ್ ಯೂಸರ್ಸ್ನ ಅಥವಾ ಯಾವುದೇ ಇರಲಿ, ನೀವು ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಇದ್ರೂ ಪೈಚಾಮ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಪೈಚಾಮ್ IDಯಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಸ್ಟ್ರಿಂಗ್ಸ್ ಬೇಕು ನಮಗೆ. ಸ್ಟ್ರಿಂಗ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋತೀವಿ ಈ ವಿಡಿಯೋದಲ್ಲಿ. ಮತ್ತು ಮಲ್ಟಿಲೈನ್ ಸ್ಟ್ರಿಂಗ್ಸ್ ಹೇಗೆ ಮಾಡೋದು, ಮತ್ತು ಲೆಂತ್ ಹೇಗೆ ಕಂಡುಹಿಡಿಯೋದು ಯಾವ್ದಾದ್ರು ಸ್ಟ್ರಿಂಗ್ದು, ಮತ್ತು ಆ ಎಲಿಮೆಂಟ್ನ ಆಕ್ಸೆಸ್ ಮಾಡೋದು. ಈಗ ಇದೆಲ್ಲ ನಿಮಗೆ ಡೌಟ್ ಏನಾದ್ರು ಆಗ್ತಿದ್ರೆ, ಕನ್ಫ್ಯೂಸ್ ಆಗ್ತಿದ್ರೆ ತಲೆ ಕೆಡಿಸ್ಕೊಬೇಡಿ. ಈ ವಿಡಿಯೋದಲ್ಲಿ ಫುಲ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಸ್ಟ್ರಿಂಗ್ ಬೇಸಿಕ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪೈಚಾಮ್ ID ನೋಡ್ತಿದ್ದೀರಾ. ಈಗ 6th ಲೈನ ಫಸ್ಟ್ ಲೈನ್ ಅಂತ ಅಂದ್ಕೊಳ್ಳಿ. ಇದು ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ತೋರಿಸಿರೋದು ಏನೇನು ಮಾಡಬೇಕು ಅಂತ ಹೇಳಿ. ಸೊ ಇವಾಗ ಸ್ಟ್ರಿಂಗ್ನ ಹೇಗೆ ತೊಗೊಳ್ಳೋದು, ಈಗ ಪ್ರಿಂಟ್ ಮಾಡಬೇಕು ಯಾವ್ದಾದ್ರು ಸ್ಟ್ರಿಂಗ್ ಅಂದರೆ, ಸ್ಟ್ರಿಂಗ್ನ ತೊಗೋಬೇಕಾದ್ರೆ ಯಾವಾಗಲೂ ಅದು ಈ ರೀತಿ ಕೋಟ್ಸ್ ಒಳಗಡೆ ಇರಬೇಕು. ಓಕೆನಾ, ಈ ರೀತಿ ಇರ್ಬೋದು, ಅಥವಾ ಸಿಂಗಲ್ ಲೈನ್ ಇರ್ಬೋದು, ಅಥವಾ ಟ್ರಿಪ್ಪಲ್ ಆದರೂ ಕೊಡ್ಬೋದು. ನೀವು ಟ್ರಿಪ್ಪಲ್ ಒಳಗಡೆ ಇದೆ ನೋಡಿ, ಇದನ್ನು ಸಹ ಕೊಡ್ಬೋದು. ಓಕೆನಾ, ಫಸ್ಟ್ ಆಫ್ ಆಲ್ ನಾವು ಪ್ರಿಂಟ್ ಮಾಡೋಣ ಹಲೋ ವರ್ಲ್ಡ್ ಅಂತ. ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾವು ಕನ್ವೆನ್ಷನ್ ಫಾಲೋ ಮಾಡೋದಾದರೆ, ಸೊ ಹಲೋ ವರ್ಲ್ಡ್ನ ನಾವು ಪ್ರಿಂಟ್ ಮಾಡ್ತಿದ್ದೀವಿ ಅಂದರೆ ಔಟ್ಪುಟ್ ಕೊಡ್ತಾ ಇದ್ದೀವಿ. ಅಂದರೆ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿದರೆ ನಮಗೆ ಹಲೋ ವರ್ಲ್ಡ್ ಅಂತ ಟೆಕ್ಸ್ಟ್ ಬರುತ್ತೆ ನೋಡಿ. ನಾನು Shift F10 ಕೊಡ್ತೀನಿ. ಸೊ ನೋಡಿ ಇಲ್ಲಿ ಹಲೋ ವರ್ಲ್ಡ್, ಸೊ ಟೆಕ್ಸ್ಟ್ ಬರ್ತಿದೆ. ಅದೇ ರೀತಿ ಇಲ್ಲಿ ಹಲೋ ವರ್ಲ್ಡ್ ಬದಲು ಹಲೋ ಚಂದನ್ ಅಂತ ಕೊಟ್ಟರೆ, ಈಗ Shift F10 ಕೊಟ್ಟರು ರನ್ ಮಾಡ್ಬೋದು, ಅಥವಾ ಇಲ್ಲಿ ಪ್ಲೇ ಬಟನ್ ಇದೆ ನೋಡಿ, ಇಲ್ಲೂ ಸಹ ನೀವು ರನ್ ಮಾಡ್ಬೋದು. ಇಲ್ಲಿ ಸೇಮ್ ಹಲೋ ಚಂದನ್ ಅಂತ ಬರ್ತಿದೆ. ನಾನು ಇಲ್ಲಿ ಏನು ಟೆಕ್ಸ್ಟ್ ಹಾಕ್ತೀನೋ ಅದು ಇಲ್ಲಿ ಬರ್ತಿದೆ. ಓಕೆನಾ, ಬಟ್ ನಾವು ಸ್ವಲ್ಪ ಅಡ್ವಾನ್ಸ್ಡಾಗಿ ತಗೊಳ್ಳೋಣ. ಇಲ್ಲಿ ಟೆಕ್ಸ್ಟ್ ಹಾಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಈಗ ನೇಮ್ ಅಂತ ತೊಗೊಂಡು, ನೇಮ್ನ ಈಗ ಚಂದನ್ ಅಂತ ತೊಗೊಬಿಡ್ತೀನಿ ಅಂದ್ಕೊಳ್ಳಿ. ಚಂದನ್ ಅಂತ ನೇಮ್, ಒಂದು ಸ್ಟ್ರಿಂಗ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ ಪ್ರಿಂಟ್ ಮಾಡ್ಬೇಕಾದ್ರೆ ನೀವು ಎಲ್ಲೇ ಪ್ರಿಂಟ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ನೇಮ್ ಅಂತ ಕೊಟ್ಬಿಟ್ರೆ, ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ನಾವು ಆವಾಗಲೇ ಏನು ನೇಮ್ಗೆ ವೇರಿಯೇಬಲ್ ಸೆಟ್ ಮಾಡಿರ್ತೀವೋ ಅದನ್ನು ತೊಗೊಂಡಿದ್ವಿ. ಸೊ ವೇರಿಯೇಬಲ್ಸ್ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು. ಸೊ ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ಏನು ಬರುತ್ತೆ, ಚಂದನ್. ನೇಮ್ನ ಪ್ರಿಂಟ್ ಮಾಡಿದ್ರು ಸಹ ಚಂದನ್ ಬರ್ತಿದೆ. ಏನಕ್ಕೆ ಅಂದರೆ ನೇಮ್ ಅನ್ನೋ ವೇರಿಯೇಬಲ್ನ ಚಂದನ್ ಅನ್ನೋ ಸ್ಟ್ರಿಂಗ್ ಜೊತೆ ನಾವು ಆವಾಗಲೇ ಇಲ್ಲಿ ಈಕ್ವಲ್ ಟು ಕೊಟ್ಬಿಟ್ಟು ನೋಡಿ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನೇಮ್ ಕೊಟ್ಟರು ಸಹ ಚಂದನ್ ಬರ್ತಿದೆ. ಬಟ್ ನಾವೇನಾದರೂ ಈಗ ಇಲ್ಲಿ ಏಜ್ ಕೊಡ್ತೀನಿ ನೋಡ್ಕೊಳ್ಳಿ, ಏಜ್ = 18. ಇವಾಗೇನಪ್ಪ, ಇದು ನಂಬರ್ ಇದೆ, ನಾವು ಇದು ಬರೀ ಸ್ಟ್ರಿಂಗ್ಸ್ ಮಾಡ್ತಿರೋದ್ರಿಂದ ನಂಬರ್ನ ಸ್ಟ್ರಿಂಗ್ಸ್ ಹೇಗೆ ತೊಗೊಳ್ಳೋದು ಅಂತ ಹೇಳೋದಾದರೆ, ನೀವು ಜಸ್ಟ್ ಇಲ್ಲಿ ಒಂದು ಹಾಕಿದ್ರೆ ಇದು ಸಹ ಸ್ಟ್ರಿಂಗ್ ಆಯಿತು, ಏಜ್ ಸಹ ಸ್ಟ್ರಿಂಗು. ಸೊ ನೇಮ್ ಬದಲು ಇಲ್ಲಿ ಏಜ್ ಕೊಟ್ಬಿಟ್ಟು ನಾನು ರನ್ ಮಾಡಿದ್ರೆ ಇಲ್ಲಿ ನೋಡಿ 18 ಬರುತ್ತೆ. ಸೊ ಏಜ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ 18 ಬರುತ್ತಿದೆ. ಸೊ ಇದು ಸಹ ಸ್ಟ್ರಿಂಗ್ ಅಂತಾರೆ. ನಂಬರ್ ಯಾವಾಗ ಈ ಕೋಟ್ ಏನಿದೆ, ಅಪೋಸ್ಟ್ರೋಫಿ ಏನಿದೆ ಮೇಲೆ, ಇದು ಇಲ್ಲದೇ ಇದ್ದಾಗ ಇದು ನಂಬರು ಇಂಟೀಜರ್ ಅಂತ ತೊಗೋಬೋದು, ಅದು ಫ್ಲೋಟರ್ ತೊಗೋಬೋದು 18.0 ಆದರೆ. ಬಟ್ ಸ್ಟ್ರಿಂಗ್ ತೊಗೋಬೇಕು ಅಂದರೆ ಇಲ್ಲಿ ಅಪೋಸ್ಟ್ರೋಫಿಯಿಂದ ಕ್ಲೋಸ್ ಮಾಡಬೇಕಷ್ಟೇ. ಇದು ಸ್ಟ್ರಿಂಗ್ ಡೇಟಾ ಟೈಪ್. ನಿಮಗೆ ಡೌಟ್ ಇದ್ದರೆ ಆ ಡೇಟಾ ಟೈಪ್ ಸ್ಟ್ರಿಂಗ್ ಏನಾ ಅಂತ, ಸೊ ಟೈಪ್ ಕಮೆಂಟ್ನ ಯೂಸ್ ಮಾಡಿ ಅಂತ ಹೇಳಿದ್ದೀನಿ, ಅಂದರೆ ಟೈಪ್ ಫಂಕ್ಷನ್ನ. ಸೊ ಪ್ರಿಂಟ್ ಮಾಡಿ ಟೈಪ್ ಆಫ್ ಯಾವುದರ ಟೈಪ್ ನೋಡಬೇಕು. ಈಗ ಏಜ್ ಟೈಪು ನಿಮಗೆ ಡೌಟ್ ಇದೆ, ಇಂಟೀಜರೋ ಸ್ಟ್ರಿಂಗು ಅಂತ. ಸೊ ಮಾಡಿ ನೀವು ಏನಾದರೂ ರನ್ ಮಾಡಿದ್ರೆ ನೋಡಿ, ಕ್ಲಾಸ್ str. ಸೊ ರನ್ ಮಾಡೋಕ್ಕೆ ನಾನು Shift F10 ಕಮ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ನೀವು ಜಸ್ಟ್ ಇಲ್ಲಿ ಪ್ಲೇ ಸಹ ಕ್ಲಿಕ್ ಮಾಡ್ಬೋದು, ಇಲ್ಲೂ ಸಹ ಪ್ಲೇ ಕ್ಲಿಕ್ ಮಾಡ್ಬೋದು. ಓಕೆನಾ, ಸೊ ಸ್ಟ್ರಿಂಗ್ ಡೇಟಾ ಟೈಪ್ ಇದು. ಸೊ ಏಜ್ ಏನೋ ಸ್ಟ್ರಿಂಗ್ ಅಂತ ಗೊತ್ತಾಯಿತು. ಈಗ ನಾನು ನೇಮ್ನು ಸಹ ಚೆಕ್ ಮಾಡ್ಬೋಣ. Shift F10 ಪ್ರೆಸ್ ಮಾಡ್ತೀನಿ. ಸೊ ನೋಡಿ ಮತ್ತೆ ಸ್ಟ್ರಿಂಗ್. ಸೊ ಇವೆರಡು ಸ್ಟ್ರಿಂಗ್ ಡೇಟಾ ಟೈಪ್ಸ್. ಸ್ಟ್ರಿಂಗ್ ಡೇಟಾ ಟೈಪ್ಸ್ ಅಂದರೆ ಈ ರೀತಿ ಎರಡು ಅಪಾಸ್ಟ್ರೋಫಿಲಿ ಇದೆ ಕ್ಲೋಸ್ ಆಗಿರಬೇಕು, ಎನ್ಕ್ಲೋಸ್ ಆಗಿರಬೇಕು. ಸೊ ಇಲ್ಲಿ ಎರಡರಲ್ಲಿ ತೊಗೋಬೋದು. ನೀವು ಸಿಂಗಲ್ ತೊಗೊಂಡ್ರೂ ಸಹ ಸ್ಟ್ರಿಂಗ್ ಡೇಟಾ ಟೈಪೇ ಅದು. ನೋಡಿ ಯಾವುದೇ ರೀತಿಯ ನನಗೆ ಎರರ್ ತೋರಿಸ್ತಾ ಇಲ್ಲ ಪೈಚಾಮು. ಇಲ್ಲೂ ಸಹ ನಾನು ಸಿಂಗಲ್ ತೊಗೋತೀನಿ ಅಂದರೂ ತೊಗೋಬೋದು.
ಓಕೆನಾ. ನೀವು ಟ್ರಿಪಲ್ ತೊಗೋತೀನಿ ಅಂದರೂ ಸಹ ತೊಗೋಬೋದು. ಆದರೆ ಎರಡೂ ಸೈಡ್, ಈಗ ಫಸ್ಟ್ ಸೈಡ್ ಏನು ಹಾಕಿರ್ತೀರೋ ಎಂಡಿಂಗಲ್ಲೂ ಸಹ ಅದನ್ನೇ ಹಾಕಬೇಕು. ಅದೊಂದನ್ನು ಅರ್ಥ ಮಾಡ್ಕೊಬಿಟ್ರೆ ಸ್ಟ್ರಿಂಗ್ ನಿಮ್ಗೆ ಬಂದ್ಬಿಡುತ್ತೆ ಅಂತ. ಸೊ ಟೈಪ್ ಕಮೆಂಡ್ನ ಯೂಸ್ ಮಾಡ್ತೀವಿ. ಓಕೆನಾ, ಇದು ಗೊತ್ತಾಯಿತು. ಇವಾಗ ಚಂದನಲ್ಲಿ ಎಷ್ಟು ಲೆಟರ್ಸ್ ಇದೆ, ಅಥವಾ ನಾನು ಚಂದನ್ ಗೌಡ ಅಂತ ಕೊಡ್ತೀನಿ. ಇವಾಗ ಟೋಟಲ್ ಎಷ್ಟು ಲೆಟರ್ಸ್ ಪ್ಲಸ್ ಕ್ಯಾರೆಕ್ಟರ್ಸ್, ಇಲ್ಲಿ ಸ್ಪೇಸ್ ಸಹ ಒಂದು ಕ್ಯಾರೆಕ್ಟರ್ ಅಕೌಂಟ್ ಆಗುತ್ತೆ. ಓಕೆನಾ, ಇದರಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತ ನೋಡೋಕ್ಕೆ ಲೆಂತ್ ಅಂತಾರೆ ಅದನ್ನು. ಓಕೆನಾ, ಲೆಂತ್. ಈಗ LEN ಅಂತ ಪೈಥನಲ್ಲಿ ಅದನ್ನು ಲೆನ್ ಆಫ್ ಅಂತ ತಗೊಂಡು ಲೆನ್ ಆಫ್ ನೇಮ್ ಬೇಕಾಗಿದೆ. ಈ ವೇರಿಯೇಬಲ್ದು ಲೆಂತ್ ಬೇಕು ನಮಗೆ. ಈಗ ಫಾರ್ ಎಕ್ಸಾಂಪಲ್ ಏಜಲ್ಲಿ ಲೆಂತ್ ಏನಾಗುತ್ತೆ 2 2 ಬಟ್ ನಮಗೆ ಇದರಲ್ಲಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಚಂದನ್ ಗೌಡದಲ್ಲಿ ನಾವು ಇವಾಗಲೇ ಕೌಂಟ್ ಮಾಡ್ಕೊಬಿಡೋಣ, ಇನ್ನೂ ರನ್ ಮಾಡಿಲ್ಲ. ಸೊ C 1 2 3 4 5 6 7 8 ಇಲ್ಲಿಗೆ, ಮತ್ತು 9 10 11 12 13. ನೀವು ಇಷ್ಟು ಕಷ್ಟಪಡಬೇಕು ನೋಡಿ ಕೌಂಟ್ ಮಾಡೋಕ್ಕೆ. ನೀವೇನೋ ಈಸಿಯಾಗಿ ಮಾಡ್ಬೋದು, ನಮಗಂತೂ ಇಷ್ಟು ಕಷ್ಟ ಆಗುತ್ತಪ್ಪ. ಸೊ 13 ಏನೋ ಇದೆ, ನೋಡೋಣ ತಪ್ಪೋ ಕರೆಕ್ಟೋ ಅಂತ. ಈಗ ಶಿಫ್ಟ್ F10 ಅಂತ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇಲ್ಲಿ 13 ಅಂತ ಬರ್ತಿದೆ. ಸೊ ಲೆಂತ್ ಆಫ್ ಚಂದನ್ ಗೌಡ ಅಂದರೆ ಚಂದನ್ ಸ್ಪೇಸ್ ತೊಗೊಂಡು ಸ್ಪೇಸ್ ಕೂಡ ಒಂದು ಆ್ಯಡ್ ಆಗುತ್ತೆ. ಚಂದನ್ ಗೌಡ ಲೆಟರ್ಸ್ 12 ಇದ್ರೂ ಸ್ಪೇಸ್ ಕ್ಯಾರೆಕ್ಟರ್ ಒಂದು ಆ್ಯಡ್ ಆಗುತ್ತೆ. ಸೊ 13 ಕ್ಯಾರೆಕ್ಟರ್ಸ್ ಇದೆ. ಅದೇ ರೀತಿ ಏಜ್ ನೋಡಿದ್ರೆ ನಿಮ್ಗೆ ಇಲ್ಲೇ ಹೇಳ್ಬಿಡ್ಬೋದು 1 ಮತ್ತು 8 ಎರಡೇ. ಓಕೆನಾ, ನೋಡೋಣ ಏಜ್ ನೋಡ್ಬಿಡೋಣ ನಿಮ್ಮ. ಸೊ ನೋಡಿ 2. ಸೊ ಲೆಂತ್ ಆಫ್ ಎನಿ ಸ್ಟ್ರಿಂಗ್, ಯಾವುದೇ ಸ್ಟ್ರಿಂಗಿನ ಲೆಂತ್ನ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಜಸ್ಟ್ ಲೆನ್ ಆಫ್ ಏಜ್ ಅಥವಾ ಲೆನ್ ಆಫ್ ನಿಮ್ಮ ವೇರಿಯೇಬಲ್ ನೇಮ್, ಲೆನ್ ಆಫ್ ದಟ್ ಸ್ಟ್ರಿಂಗ್. ಅಥವಾ ನೀವು ಡೈರೆಕ್ಟಾಗಿ ಇಲ್ಲೂ ಸಹ ನೀವು ಮೆನ್ಷನ್ ಮಾಡ್ಬೋದು. ಈಗ ಲೆನ್ ಆಫ್ ಪೈಥನಲ್ಲಿ ಎಷ್ಟಿದೆ ಅಂತ ಇಲ್ಲೇ ಜಸ್ಟ್ ನೀವು ಲೆನ್ ಒಳಗಡೆನೆ ವೇರಿಯೇಬಲ್ ಕೊಡೋ ಬದಲು ಜಸ್ಟ್ ಸ್ಟ್ರಿಂಗ್ನ ಮೆನ್ಷನ್ ಮಾಡಿದ್ರೆ ನೋಡಿ ಶಿಫ್ಟ್ F10 6. ಸೊ ಪೈಥನಲ್ಲಿ 6 ಲೆಟರ್ಸ್ ಇದೆ ನೋಡಿ, ಎಷ್ಟು ಈಸಿ ಮಾಡಿಕೊಡುತ್ತೆ ಪೈಥನ್ ನಿಮಗೆ. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಮಾಡ್ತೀವಿ, ಬಟ್ ಈಸಿಯಾಗಿ ಲೆನ್ ಅಂತ ಜಸ್ಟ್ ಕಮೆಂಟ್ ಕೊಟ್ಟು ನೀವು ಎಲ್ಲನೂ ಮಾಡ್ಕೊ. ಈಗ ನೋಡಿ ಇಷ್ಟರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಜಸ್ಟ್ ಅದನ್ನು ರೀಡ್ ಮಾಡಿ ಕಷ್ಟ ಆಗ್ತಾಯಿತ್ತು. ಬಟ್ ಜಸ್ಟ್ ಶಿಫ್ಟ್ F10ನಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ. 49 ಲೆಟರ್ಸ್ ಇದೆ ಇದರಲ್ಲಿ ಟೋಟಲ್. ನಾನು ಟೈಪ್ ಮಾಡಿದ್ರೆ ಸುಮ್ಮನೆ ಏನೇನೋ ಟೈಪ್ ಮಾಡಿದ್ದೀನಿ ಹುಚ್ಚು ಬಂದಂಗೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ನಮಗೆ ಲೆನ್ ಗೊತ್ತಾಯ್ತು ಇವಾಗ. ಸೊ ಲೆಂತ್ ಕಂಡುಹಿಡಿಯೋಕ್ಕೆ ಸೊ ಲೆನ್ ಅಂತ ಯೂಸ್ ಮಾಡ್ತೀವಿ, ಅದನ್ನು ನೆನ್ಪಿಟ್ಕೊಬಿಡಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟ್ರಿಂಗ್ಸ್ ಬಗ್ಗೆ ಏನು ಅಂತ ಹೇಳಾಯಿತು. ಸೊ ಮಲ್ಟಿಲೈನ್ ಸ್ಟ್ರಿಂಗ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾಗಿರುತ್ತೆ. ಸೊ ಮಲ್ಟಿಲೈನ್ ಸ್ಟ್ರಿಂಗ್ಸ್ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಏನಾದರೂ ತೊಗೊಳ್ಳೋಣ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ 4 ಲೈನಲ್ಲಿ ಬರೆಸ್ಬೇಕು. ಅವಾಗ ಏನು ಮಾಡ್ತೀರಾ ಅಂದರೆ, ಇವಾಗ ಟೆಕ್ಸ್ಟ್ ಅಂತಲೇ ತೊಗೊಳ್ಳೋಣ ನಾವು. ಒಂದು ವೇರಿಯೇಬಲ್, ಇದು ವೇರಿಯೇಬಲ್ ನೀವು ಏನಾದರೂ ಕೊಡ್ಕೋಬೋದು ಆಯಿತಾ. ಸೊ ಟೆಕ್ಸ್ಟನ್ನು ತೊಗೊಂಡು ಇಲ್ಲಿ ನಾವು ಡಬಲ್ ಕೋಟ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ಟೈಪ್ ಮಾಡಿದ್ರೆ ಜಸ್ಟ್ 1 ಲೈನಲ್ಲಿ ಮಾತ್ರ ಮಾಡಬೇಕಾಗುತ್ತೆ ನೀವು. ಸೊ ಸಿಂಗಲ್ ಕೋಟಲ್ಲಿ ಸಹ 1 ಲೈನಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರು ಟ್ರಿಪಲ್ ಕೋಟ್ಸ್ ತೊಗೊಬಿಟ್ರೆ 1 2 3 ಟ್ರಿಪಲ್ ಕೋಟ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಲೈನಲ್ಲಿ ನನಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಇರುತ್ತೆ. ಓಕೆನಾ. ಸೆಕೆಂಡ್ ಲೈನಲ್ಲಿ ನೀವು ಲೈಕ್ ಮೈ ವಿಡಿಯೋ ಅಂತ ಬರ್ಸಿರಬೇಕು ಅಂತ ಅಂದ್ಕೊಳ್ಳಿ. ಇದೇನು ಯೂಸ್ ಮಾಡಲ್ಲ ಆಯಿತಾ ನೀವು. ಸೊ ಲೈಕ್ ಮೈ ವಿಡಿಯೋ. ನೆಕ್ಸ್ಟು ಕಮೆಂಟ್ ಇಫ್ ಎನಿ ಡೌಟ್ಸ್. ಓಕೆನಾ, ಹಿಂಗೆ ಹಾಕ್ತೀರಾ. ಸೊ ಈಗ ಮಲ್ಟಿ ಲೈನಲ್ಲಿ ಬರ್ತಿದೆ. ಇಲ್ಲಿ 49 ಏನು ಬಂದಿದೆ ಅದು ಒಂದೇ ಲೈನಲ್ಲಿ ಬಂದಿದೆ. ಬಟ್ ನಮಗೆ ಇಲ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಸ್ಟ್ ಲೈನಲ್ಲಿ, ಲೈಕ್ ಮೈ ವಿಡಿಯೋ ಸೆಕೆಂಡ್ ಲೈನಲ್ಲಿ, ಹಂಗೆ ಕಮೆಂಟ್ ಇಫ್ ಎನಿ ಡೌಟ್ಸ್ ಥರ್ಡ್ ಲೈನಲ್ಲಿ ಬೇಕು. ಆವಾಗ ನಾವು ಪ್ರಿಂಟ್ ಟೆಕ್ಸ್ಟ್ನ ಪ್ರಿಂಟ್ ಮಾಡ್ತೀವಿ. ಯಾಕಂದರೆ ಟೆಕ್ಸ್ಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ವೇರಿಯೇಬಲ್ ಆಗಿ, ನೀವು ನೋಡ್ತಿದ್ದೀರಾ. ಸೊ ನೋಡೋಣ ರನ್ ಆಗುತ್ತಾ ಅಂತೇಳಿ. ಇಲ್ಲಿ ನೋಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಒಂದು ಲೈನಲ್ಲಿ ಬಂದಿದೆ, ಲೈಕ್ ಮೈ ವಿಡಿಯೋ ಇನ್ನೊಂದ್ರಲ್ಲಿ ಬಂದಿದೆ, ಮತ್ತು ಕಮೆಂಟ್ ಇಫ್ ಎನಿ ಡೌಟ್ಸ್ ಇನ್ನೊಂದ್ರಲ್ಲಿ ಬಂದಿದೆ. ಓಕೆನಾ. ಇದು ಮಲ್ಟಿಲೈನ್ ಸ್ಟ್ರಿಂಗ್ಸ್. ನೀವು ಟ್ರಿಪಲ್ ಕೋಟ್ಸ್ ತೊಗೊಬಿಟ್ರೆ ಇದನ್ನು ಮಲ್ಟಿಲೈನ್ ಸ್ಟ್ರಿಂಗ್ಸ್ ಅಂದರೆ. ಇದನ್ನು ಬೇರೆ ಥರ ಸಹ /n ಅಂತ ಯೂಸ್ ಮಾಡ್ಬೋದು. ಅದನ್ನು ಬೇರೆ ವೀಡಿಯೋದಲ್ಲಿ ತಿಳ್ಕೊಂಡು ಇಲ್ಲಿ ಜಸ್ಟ್ ಬೇಸಿಕ್ಸ್ ತಿಳ್ಕೊಳ್ತಾ ಇರೋದ್ರಿಂದ ಇದೆ ಎನಫ್ ಅಂತ ಅನ್ಕೊತೀನಿ. ಸೊ ಮಲ್ಟಿಲೈನ್ ಸ್ಟ್ರಿಂಗ್ಸ್ ನೀವೇನಾದರೂ ಯೂಸ್ ಮಾಡಬೇಕು ಅಂದರೆ. ಸೊ ಮಲ್ಟಿಲೈನ್ ಸ್ಟ್ರಿಂಗ್ಸ್ ಸಹ ಹೇಳ್ಕೊಟ್ಟಾಯಿತು. ಸೊ ಮಲ್ಟಿಲೈನ್ ಸ್ಟ್ರಿಂಗಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಟ್ರಿಪಲ್ ಕೋಟ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಈ ಸ್ಟ್ರಿಂಗು ಸಹ ಗೊತ್ತಾಯಿತು. ನೆಕ್ಸ್ಟ್ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಏನಪ್ಪ ಅಂದರೆ, ಈಗ ಯಾವುದೇ ಒಂದು ಎಲಿಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬೇಡ ನಮಗೆ, ಟೆಕ್ಸ್ಟ್ ಸ್ವಲ್ಪ ಲೆಂತಿ ಆಗೋಯಿತು. ಈಗ ನೇಮ್ ನಂದು ಚಂದನ್ ಅಂತ ತೊಗೊಬಿಡ್ತೀನಿ. ಜಸ್ಟ್ ನಮ್ಮ ಸಿಂಪ್ಲಿಸಿಟಿಗೆ ಜಸ್ಟ್ ಚಂದನ್. ಸೊ ನೇಮ್ ಚಂದನ್ ಅಂತ ಇದೆ. ಆ ಚಂದನ್ನಲ್ಲಿ ಫಸ್ಟ್ ಲೆಟರ್ ಏನು ಅಂತ ಗೊತ್ತಾಗಬೇಕು ನಮಗೆ. ಓಕೆನಾ. ಇಲ್ಲೇನೋ ಚಂದನ್ ಅಂತ ಗೊತ್ತಾಗೋಗಿದೆ, ಅದಕ್ಕೆ ನಾವು C ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ನಾವೇ. ಆಯ್ತಪ್ಪ, ಈ ಚಂದನ್ ಬೇಡ ನಮಗೆ. ಏನೋ ನಾನು ಒಳ್ಳೆ ಯಾವುದೋ ಬೇರೆ ಕಂಟ್ರಿಯಿಂದ ಬಂದ್ಬಿಟ್ಟಿರ್ತೀನಿ, ಈ ರೀತಿ ನಂಬರ್ಸ್ ಇರೋಲ್ಲ.
ಸೊ ಈ ರೀತಿ ಏನೋ ಒಂದು ಟೆಕ್ಸ್ಟ್ ತೊಗೊಂಡಿರ್ತೀನಿ, ನನ್ನ ಹೆಸರೇ ಇದು ಅಂತ ಅಂದ್ಕೊಳ್ಳಿ. ಈ ಹೆಸರಲ್ಲಿ ನನಗೆ 13th ಲೆಟ್ರ್ ಏನು ಅಂತ ಗೊತ್ತಾಗಬೇಕು. ಏನು ಮಾಡ್ತೀರಾ, ಸೊ C 1 2 3 4 ಹಂಗೆ ನೋಡ್ಕೊಂಡು ಹೋಗ್ತೀರಾ. ಬಟ್ ಪೈಥನಲ್ಲಿ ಜಸ್ಟ್ ನೀವು ಅದು ಅರೇ ಡೇಟಾ ಟೈಪ್ ಆಯಿತಾ, ಸೊ ಸ್ಟ್ರಿಂಗು ಸಹ ಅರೇ ಥರ ಇರುತ್ತೆ. ಸೊ ನೇಮ್ ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ಸ್, ನೀವು ನೋಡ್ತಾ ಇದ್ದೀರಾ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಬೇಕು, ಸ್ಕ್ವೇರ್ ಬ್ರ್ಯಾಕೆಟ್ಸ್ ಓಕೆನಾ. ಇಲ್ಲೆಲ್ಲ ಕರ್ವ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿದ್ರಿ, ಬೇರೆ ಕಡೆ ಫ್ಲವರ್ ಬ್ರ್ಯಾಕೆಟ್ಸ್ ಸಹ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ ಆ್ಯಕ್ಸಸ್ ಮಾಡಬೇಕು ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಬೇಕು, ಮತ್ತು ಲಿಸ್ಟಲ್ಲೂ ಸಹ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ತೀರಾ. ಸೊ ನೇಮಲ್ಲಿ ನನಗೆ 13th ಲೆಟ್ರ್ ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ 13ಗೆ -1 ಮಾಡಬೇಕು. ಏನಕ್ಕೆ ಅಂದರೆ ಪೈಥನ್ನು ಈಗ ನಾವೆಲ್ಲ 1 C ಅಂದರೆ 1 ಕಣಪ್ಪ, H ಅಂದರೆ 2 ಆ ಥರ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಆ ಥರ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ಪೈಥನ್ ಏನು ಮಾಡುತ್ತೆ ಅಂದರೆ ಫಸ್ಟಿಂದ ಕೌಂಟ್ ಮಾಡಬೇಕಾದ್ರೆ 0 1 2 3 ಅಂತ ಕೌಂಟ್ ಮಾಡುತ್ತೆ. ಸೊ C ಇದರಲ್ಲಿ 0th ಆಗುತ್ತೆ, 0th ನೆಕ್ಸ್ಟು ಫಸ್ಟ್ ನೆಕ್ಸ್ಟ್ ಸೆಕೆಂಡ್ ಹಂಗೆ ಬರುತ್ತೆ ಓಕೆನಾ. ಸೊ ಅದಕ್ಕೋಸ್ಕರ -1 ಮಾಡಬೇಕು. ಸೊ 13th ಲೆಟರ್ನ ನೀವು ಪ್ರಿಂಟ್ ಮಾಡಬೇಕು. ಜಸ್ಟ್ ನೇಮ್ ಒಳಗಡೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಿ ನೀವು ಶಿಫ್ಟ್ F10 ಅಂತ ರನ್ ಅಂತ ಕೊಟ್ಟರೆ ನೋಡಿ A ಇರುತ್ತೆ. 13th ಇಲ್ಲಿ A ಇಲ್ಲೆಲ್ಲೋ ಬಂದಿರುತ್ತೆ ಓಕೆನಾ, ನೋಡಿ ಇಲ್ಲಿ. ಸೊ ಈ ರೀತಿ ನಾವು ಆ್ಯಕ್ಸಸ್ ಮಾಡ್ಬೋದು. ನಾನು ಜಸ್ಟ್ ಚಂದನ್ ಅಂತ ತಗೋತೀನಿ, ಈಗ ಇಷ್ಟೊಂದೆಲ್ಲ ಬೇಕಾಗಿಲ್ಲ ನನಗೆ ಹೇಳ್ಕೊಟ್ಟಿದ್ದಕ್ಕೆ ಏನಕ್ಕೆ ಅಂತ. ಸೊ ಈ ಚಂದನಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಟರ್ ಬೇಕು ಅಂದರೆ ನೀವೇನು ಮಾಡ್ತೀರಾ ಇಲ್ಲಿ, ಸೊ ನೇಮಲ್ಲಿ ಫಸ್ಟ್ ಅಂತ ಹಾಕ್ತೀರಾ, 1 ಅಂತ ಹಾಕಿದ್ರೆ ಏನು ಬರುತ್ತೆ ಗೊತ್ತಾ, H ಅಂತ ಬರುತ್ತೆ. ಅಂದರೆ CH, ಚಂದನಲ್ಲಿ CH ಬರ್ತಿದೆ ಅಂದರೆ ಸೆಕೆಂಡ್ ಬರ್ತಿದೆ. ಇಲ್ಲಿ 0 ಸ್ಟಾರ್ಟ್ ಮಾಡುತ್ತೆ ಪೈಥನ್ ಅಂತ ಹೇಳಿದ್ದೀನಿ ನಾನು. ಸೊ ಪ್ರಿಂಟ್ ನೇಮ್ ಆಫ್ 0 ಅಂತ ಕೊಟ್ಟರೆ 0th ಎಲಿಮೆಂಟ್ ಅಂದರೆ ಫಸ್ಟ್ ಎಲಿಮೆಂಟ್ಗೆ 0 ಅಂತ ಇಂಡೆಕ್ಸ್ ಮಾಡುತ್ತೆ. ಇದನ್ನು ಇಂಡೆಕ್ಸಿಂಗ್ ಅಂತಾರೆ ಓಕೆನಾ. ಸೊ ಶಿಫ್ಟ್ F10 ಅಂತ ಕೊಟ್ಟ ತಕ್ಷಣ ನೋಡಿ C. ಸೊ ಚಂದನ್ ಅಂತ ಇದರಲ್ಲಿ ಫಸ್ಟ್ ಲೆಟರ್ನಲ್ಲಿ ಆ್ಯಕ್ಸಸ್ ಮಾಡಬೇಕು ಅಂದರೆ 0th ಅಂತ ತೊಗೋಬೇಕು ಓಕೆನಾ, ಇಂಡೆಕ್ಸಿಂಗ್ 0. ಸೊ ಇದು 0 ಇರುತ್ತೆ, 1 2 3 4 5 6 ಓಕೆನಾ. ಸೊ ಇದು ಚಂದನ್ನಲ್ಲಿ ಫಸ್ಟ್ ಇದಕ್ಕೆ ಆ್ಯಕ್ಸಸ್ ಮಾಡೋಕ್ಕಾಯಿತು. ನಮಗೆ ಈಗ ಥರ್ಡಿಂದ ಇರೋ ಎಲ್ಲ ಲೆಟರ್ಸು ಬೇಕು ಅಂದ್ಕೊಳ್ಳಿ. ಥರ್ಡ್ ಅಂದರೆ ಏನು ತೊಗೋಬೇಕು, 2 ಅಂತ ತೊಗೋಬೇಕು ಇಂಡೆಕ್ಸಿಂಗು ಓಕೆನಾ. 2 ಅಂತ ಇಲ್ಲಿ ನೋಡಿ 1 ಈ ರೀತಿ ಯೂಸ್ ಮಾಡಿದ್ರೆ ನೀವು ಜಸ್ಟ್ ಇಷ್ಟೇ ಬಿಟ್ಬಿಡಿ, ಏನು ಮಾಡೋಕ್ಕೆ ಬೇಡ. ಈಗ ಏನು ಬರುತ್ತೆ ಅಂದರೆ ಈಗ C 0 ಆಯಿತಾ, H 1 ಆಯಿತಾ, A 2 ಆಯಿತು ಓಕೆನಾ. ಇಲ್ಲಿಂದ ಹಿಡ್ದು ಏನು ಅಂದನ್ ಆ ರೀತಿ ಬರುತ್ತೆ. ಈಗ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ. ಈಗ ಶಿಫ್ಟ್ F10 ಔಟ್ಪುಟ್ ನೋಡೋಣ. ಅಂದನ್ ನೋಡಿ CHನ ತೆಗೆದಾಕಿದೆ. ಏನಕ್ಕಂದರೆ ನಾವು ಜಸ್ಟ್ ವಿ ಆರ್ ಆ್ಯಕ್ಸೆಸಿಂಗ್ 2 ಆ್ಯಕ್ಸೆಸ್ ಮಾಡ್ತೀವಿ, ಸೆಕೆಂಡ್ ಇಂಡೆಕ್ಸಿಂಗಿಂದ ಆ್ಯಕ್ಸೆಸ್ ಮಾಡ್ತೀವಿ. ಸೆಕೆಂಡ್ ಇಂಡೆಕ್ಸಿಂಗು A ಆಗಿರುತ್ತೆ ಅದಕ್ಕೋಸ್ಕರ. ಸೊ ನಮಗೆ ಜಸ್ಟ್ ಆ್ಯಂಡ್ ಬೇಕು ಇಲ್ಲಿ ಓಕೆನಾ, ಆ್ಯಂಡ್ ಬೇಕು. ಸೊ ಡಿದೇನು ಬರುತ್ತೆ, A2 ಆದರೆ ಇದು 3 ಆದರೆ ಇದು 4 ಆಗುತ್ತೆ. ನಮಗೆ 4 ತನಕ ಮಾತ್ರ ಬೇಕು ಅಂದ್ಕೊಳ್ಳಿ. ಆಗ ಜಸ್ಟ್ ಇಲ್ಲಿ ಏನು ಕಾಲನ್ ಹಾಕಿದ್ದೀರಾ ಜಸ್ಟ್ 4 ಅಂತ ಹಾಕಿ 2 to 4 ಇಂಡೆಕ್ಸಿಂಗಲ್ಲಿ ಮಾತ್ರ ನಿಮಗೆ ಈ ಟೆಕ್ಸ್ಟು ಪ್ರಿಂಟ್ ಆಗುತ್ತೆ. ನೋಡಿ ನಾನು ಶಿಫ್ಟ್ F10 ಕೊಟ್ಟು ರನ್ ಮಾಡ್ತಿದ್ದೀನಿ. ಸಾರಿ, ಇಲ್ಲಿ ಒಂದು ಆ್ಯಡ್ ಮಾಡಬೇಕು, ಆವಾಗಲೇ ಹೇಳಿದ್ದೆ. ಸೊ 5 ಶಿಫ್ಟ್ F10 ನೋಡಿ. ಸೊ ಆ್ಯಂಡ್ ಮಾತ್ರ ಬರುತ್ತಿದೆ. ನಾನು ಈ ಟೆಕ್ಸ್ಟ್ ಬೇಕಾಗಿಲ್ಲ ಸದ್ಯಕ್ಕೆ, ಕ್ಲಿಯರ್ ಮಾಡೋಣ. ಸೊ ಇಲ್ಲಿ ನೋಡಿ ಏಜು ಸಹ ಬೇಕಾಗಿಲ್ಲ. ಸೊ CH A ಆ್ಯಂಡ್ A ನಲ್ಲಿ ನಮಗೆ ಜಸ್ಟ್ ಸೆಕೆಂಡ್ ಇಂಡೆಕ್ಸಿಂಗ್ ಅಂದರೆ A ಓಕೆನಾ. 5th ಇಂಡೆಕ್ಸಿಂಗ್ ಅಂದರೆ D. C 0 1 2 3 4 5. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ನ ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ ನೀವು 5th ಇಂಡೆಕ್ಸಿಂಗು A ಇದೆ ಇಲ್ಲಿ, ಬಟ್ ನಮಗೆ ಆ್ಯಂಡ್ ಮಾತ್ರ ಪ್ರಿಂಟ್ ಆಗ್ತಿದೆ. ಇಲ್ಲಿ ನೋಡ್ಬೋದು A ಏನಕ್ಕೆ ಪ್ರಿಂಟ್ ಆಗ್ತಿಲ್ಲ ಅಂದರೆ ನಿಮ್ಮ 5th ಇಂಡೆಕ್ಸಿಂಗಿಂದ -1 ಮಾಡ್ಕೋಬೇಕು, ಮತ್ತೆ ಅದು ಮಾತ್ರ ಪ್ರಿಂಟ್ ಆಗುತ್ತೆ ಆ ರೀತಿ ಇದು. ಸೊ ಇದು 0 ಸ್ಟಾರ್ಟ್ ಆಗುತ್ತಾ, ಇದು 2, ಈ 2 ಆ್ಯಡ್ ಆಗುತ್ತೆ ಅಂದರೆ ಇಲ್ಲೇನು ತೊಗೊಂಡಿರ್ತೀವಿ ಸೆಕೆಂಡ್ ಒನ್ನು ಸ್ಟಾರ್ಟಿಂಗ್ ಇಂಡೆಕ್ಸು ಅದು ಕೌಂಟ್ ಆಗುತ್ತೆ, ಅದನ್ನು ತೊಗೊಳುತ್ತೆ ಏನ. ಬಟ್ 5th ಏನ ತೊಗೊಳ್ಳಲ್ಲ. ನೀವೇನಾದರೂ ಇಲ್ಲಿ 4 ಹಾಕಿದ್ರೆ D 4th ಇಂಡೆಕ್ಸಿಂಗಲ್ಲಿ ಇದೆ ಅಂತ, ಸೊ ಡಿನ ತೊಗೊಳ್ಳಲ್ಲ, ಏನು ತನಕ ಮಾತ್ರ ತೊಗೊಳುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ 2 to 5. ಈಗ ನನಗೆ ಫಸ್ಟ್ ಇದರಿಂದ ಜಸ್ಟ್ ಥರ್ಡ್ ಇಂಡೆಕ್ಸಿಂಗ್ ತನಕ ಬೇಕು ಅಂದರೆ ಥರ್ಡ್ ಇಂಡೆಕ್ಸಿಂಗ್ ಅಂದರೆ 0 1 2 3 ಎನ್ ಥರ್ಡ್ ಇಂಡೆಕ್ಸಿಂಗ್ ಆಗಿದೆ. ನನಗೆ ಥರ್ಡ್ ಇಂಡೆಕ್ಸಿಂಗ್ ಬೇಕು ಅಂದರೆ ಇಲ್ಲಿ 4 ಅಂತ ತೊಗೋಬೇಕು ಓಕೆನಾ. ಅದನ್ನು ನೆನ್ಪಿಟ್ಕೊಂಡಿರಿ. ಸೊ ಶಿಫ್ಟ್ F10 ಕೊಟ್ಟ ತಕ್ಷಣ ನೋಡಿ ಚಾನ್ ಅಂತ ಬಂತು, ಏನು ತನಕ ಬೇಕಾಗಿತ್ತು ಚಾನ್ ಅಂತ ಬಂತು. ಸೊ ಈ ರೀತಿ ನಾವು ಆ್ಯಕ್ಸಸ್ ಮಾಡ್ಬೋದು ಎಲಿಮೆಂಟ್ಸ್ನ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಇನ್ನೊಂದಿದೆ ನೋಡಿ. ಈಗ ಲಾಸ್ಟ್ ಇಂಡೆಕ್ಸ್ನ ನಾವು ಕೊಟ್ಟಾಯಿತು, ಬಟ್ ನಮಗೆ ಏನಾಗಬೇಕಂದ್ರೆ ಈಗ ಚಂದನ್ಗಿಂತ ನಾನು ABCD ತೊಗೊಬಿಡ್ತೀನಿ ಆಯಿತಾ. ABCD
GH ಅಲ್ವಾ, JKLMNOP ಹಿಂಗೆ ತೊಗೊಂಡಿದ್ದೀನಿ ಸಾಕು, ಎಯಿಂದ P ವರೆಗೆ ತೊಗೊಂಡಿದ್ದೀನಿ. ಸೊ ಇದರಲ್ಲಿ A 0 to 4 ಅಂದರೆ ನಮ್ಗೆ ಸಿಗುತ್ತೆ. ಈಗ ಜಸ್ಟ್ ನಮಗೆ Jಯಿಂದ ಎಲ್ಲ ಬೇಕು ಅಂದರೂ ಸಹ ನೀವು ಮಾಡ್ಕೋಬೋದು ಅದನ್ನು. ಈಗ ಅದನ್ನು ಸರ್ಚ್ ಮಾಡ್ಕೊಂಡು ಹೇಗೆ ಸರ್ಚ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ. ಜಸ್ಟ್ ಬೇಸಿಕ್ಸು ನಿಮಗೆ, ನಿಮ್ಮ ವೀಡಿಯೋ ಲೆಂದಿ ಆಗೋದು ಬೇಡ ನನಗೆ. ಸೊ ಓಕೆನಾ. ಈಗ ಪ್ರಿಂಟ್ ನೇಮ್ ನಮಗೆ ಜಸ್ಟ್ ಈಗ A ಆಯಿತು, ಅದಾದಮೇಲೆ ನನಗೆ C ಬೇಕು, ಅದಾದಮೇಲೆ E ಬೇಕು, ಅದಾದಮೇಲೆ G ಬೇಕು ಅಂದರೆ 2 ಲೆಟರ್ ಸ್ಕಿಪ್ ಆಗಿ ಇವನ್ ನಂಬರ್ಸ್ ಥರ ನಮಗೆ ಬೇಕಾಗಿರುತ್ತೆ. ಸೊ A C E ಹಂಗೆ ಬೇಕಾಗಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಸೊ 0ಇಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ, ಎಂಡಿಂಗು ಇದ್ರ ನಂಬರ್ ಯಾರು ಹಾಕ್ಬೋದು ಅಥವಾ ಗ್ಯಾಪ್ ಯಾರು ಬಿಡ್ಬೋದು. ಓಕೆನಾ, ಹಿಂಗೆ ಗ್ಯಾಪ್ ಬಿಟ್ಬಿಟ್ರು ಸಹ ಫುಲ್ ಪ್ರಿಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಇನ್ನೊಂದು ಕಾಲನ್ ಹಾಕೋಬೇಕು. ಇಲ್ಲಿ ಇದು ಸ್ಟಾರ್ಟ್ ಇಂಡೆಕ್ಸ್ ಆಯಿತಾ. ಇದ್ರ ಟೋಟಲ್ ಆರ್ಕಿಟೆಕ್ಚರ್ ಏನಂದರೆ, ಫಸ್ಟಲ್ಲಿ ಸ್ಟಾರ್ಟ್ ಇಂಡೆಕ್ಸ್ ಹಾಕಿರ್ತೀರಾ, ಸೆಕೆಂಡ್ರಲ್ಲಿ ಎಂಡ್ ಇಂಡೆಕ್ಸ್ ಹಾಕಿರ್ತೀರಾ, ಥರ್ಡ್ ಒನ್ನು ಸ್ಕಿಪ್ ಆಗಿರುತ್ತೆ. ಸೊ ಇದು ಸ್ಕಿಪ್ಪು ಆಯಿತಾ. ಸೊ ಸ್ಕಿಪ್ಪಲ್ಲಿ ಎಷ್ಟು ಸ್ಕಿಪ್ ಆಗಬೇಕು, ನಮಗೆ 2 ಪ್ಲೇಸ್ ಸ್ಕಿಪ್ ಆಗಬೇಕು. ಸೊ 2 ಅಂತ ಹಾಕ್ಬಿಟ್ರೆ ನೋಡಿ A Cನೇ ಪ್ರಿಂಟ್ ಆಗೋದು. ACEGIJKM ನೋಡಿ, A ಆದಮೇಲೆ C ಇದೆ, ಆಮೇಲೆ E ಇದೆ, ಆಮೇಲೆ G ಇದೆ, ಆಮೇಲೆ I ಇದೆ, ಸೇಮ್ ಅದೇ ಆರ್ಡ್ರಲ್ಲಿ ಪ್ರಿಂಟ್ ಆಗುತ್ತೆ. ಬೇಡ ಕಣಪ್ಪ ನಮಗೆ 3 ಆರ್ಡರ್ಸ್ ಬೇಕು ಅಂದರೆ ಜಸ್ಟ್ 3 ಅಂತ ಮಾಡಿ, ಶಿಫ್ಟ್ 10 ಅಂದರೆ 3 ನಂಬರ್ ಸ್ಕಿಪ್ ಆಗುತ್ತೆ, ಶಿಫ್ಟ್ 10. ಸೊ A ಆದಮೇಲೆ D ಬಂದಿದೆ ನೋಡಿ, ಇಲ್ಲಿ A ಆಯಿತಾ, 1 ಸ್ಕಿಪ್ ಆಯಿತು, ಸೆಕೆಂಡ್ ಸ್ಕಿಪ್ ಆಯಿತು, ಥರ್ಡ್ ಸ್ಕಿಪ್ ಆಯಿತು, D. ಸೊ ಡಿ ಇಲ್ಲಿ AD ಈ ರೀತಿ ಸ್ಕಿಪ್ ಮಾಡಿಸ್ಬೇಕು ಅಂದರೆ. ಸೊ ಸೆಮಿಕಾಲನ್ಸ್ ಏನು ಯೂಸ್ ಮಾಡ್ತೀರಾ, 3 ಆರ್ಕಿಟೆಕ್ಚರ್ ಪ್ರಕಾರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಇಂಡೆಕ್ಸ್ನ ಕೊಡಬೇಕು. ಸೊ ನೆಕ್ಸ್ಟ್ ಒನ್ನು ಎಂಡ್ ಇಂಡೆಕ್ಸ್ ಆಗಿರುತ್ತೆ. ಇಲ್ಲಿ ಎಂಡ್ ಇಂಡೆಕ್ಸು ನಮಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ABCDEF ತನಕ ಸಾಕು ಅಂದ್ಕೊಳ್ಳಿ. ಆಗ ಏನು ಕೊಡ್ತೀರಾ, A 0 ಆಗುತ್ತೆ, B 1 ಆಗುತ್ತೆ, C 2 ಆಗುತ್ತೆ, D 3 ಆಗುತ್ತೆ, E 4 ಆಗುತ್ತೆ, F 5 ಆಗುತ್ತೆ. ಬಟ್ F ನಮಗೆ ಬೇಕು, ಸೊ 6 ಹಾಕಬೇಕು. ಆವಾಗಲೇ ಹೇಳಿದ್ದೀನಿ, ಆ ವೀಡಿಯೋ ಕರೆಕ್ಟಾಗಿ ನೋಡಿ. ಈ ವಿಡಿಯೋನ ಎಂಡ್ ತನಕ ನೀವು ಸ್ಕಿಪ್ ಮಾಡಿಬಿಟ್ಟಿದ್ರೆ ಅಂದರೆ ಮತ್ತೆ ನೋಡಿ ಅದನ್ನು. ಸೊ ಜಸ್ಟ್ ನಮಗೆ F ತನಕ ನೋಡ್ತಿದ್ದೀವಿ, ಮತ್ತು ನಮಗೆ ಸ್ಕಿಪ್ಪು ಜಸ್ಟ್ 2 ಸ್ಕಿಪ್ ಆಗಬೇಕು. ಓಕೆನಾ. ಈಗ ನೋಡೋಣ, ಶಿಫ್ಟ್ 10 ಕೊಟ್ಟು ನೋಡಿ, ACE ಈಗೆ ಎಂಡ್ ಆಗುತ್ತೆ, F ಎಂಡ್ ಆಗಿರೋದ್ರಿಂದ, ಬಟ್ E ಸೆಕೆಂಡ್ ಸ್ಕಿಪ್ ಆಗಿರೋದ್ರಿಂದ ನೆಕ್ಸ್ಟ್ ಸ್ಕಿಪ್ಪು G ಆಗಬೇಕಾಗಿತ್ತು, ಬಟ್ ನಾವು F ತನಕ ಮಾತ್ರ ತೊಗೊಂಡಿದ್ದೀವಿ ಇಲ್ಲಿ. ಅದಕ್ಕೋಸ್ಕರ ಅದು ಈ ರೀತಿ ನೀವು ತೊಗೋಬೋದು ಎಲ್ಲಿವರೆಗಾದ್ರೂ. ಓಕೆನಾ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ಈಗ ಹಿಂದೆಯಿಂದ ಆ್ಯಕ್ಸೆಸ್ ಮಾಡಬೇಕು. ಮುಂದೆಯಿಂದನೇ ಎಲ್ಲರೂ ನೋಡ್ತೀರ, ಲಾಸ್ಟ್ ಬೆಂಚಸ್ ನೋಡಿ ಏನೋದಾದರೆ, ಈಗ P ಲಾಸ್ಟ್ ಬೆಂಚರ್ ಇಲ್ಲಿ. ಸೊ Pನ ಆ್ಯಕ್ಸೆಸ್ ಮಾಡೋಕ್ಕೆ ನೀವು 0 1 ನಂಬರ್ಸ್ ಕೊಡೋಕ್ಕಾಗಲ್ಲ. ಸೊ ಅಲ್ಲಿ -1 ತೊಗೋಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ -1 ಕೊಟ್ಟರೆ Pಯಿಂದ ತೊಗೊಂಡಿರುತ್ತೆ ಇದು. ಈಗ ಶಿಫ್ಟ್ 10 ಕೊಟ್ಟರೆ ನಿಮಗೆ Pನೇ ಬರುತ್ತೆ ನೋಡಿ. ಶಿಫ್ಟ್ 10 ಕೊಟ್ಟರೆ ನಿಮಗೆ Pನೇ ಪ್ರಿಂಟ್ ಆಗ್ತಿದೆ. ಓಕೆನಾ. ಇಲ್ಲಿ ನೋಡಿದ್ದೀರಾ. ಅದೇ ರೀತಿ ಈಗ ಸೆಕೆಂಡ್ ಲೆಟ್ರ್ ಬೇಕು, ಈಗ ಹಿಂದೆಯಿಂದ ಬ್ಯಾಕಿಂದ ಅಂದರೆ -2 ಅಂತ ತೊಗೋತೀರಾ. ಸೊ ಶಿಫ್ಟ್ 10 ಮಾಡಿದ್ರೆ ಸೊ O ಬಂತು ನೋಡಿ ಇಲ್ಲಿ. ಸೊ ಇದೇ ರೀತಿ ನೀವು ಹಿಂದೆಯಿಂದ ಸಹ ಆ್ಯಕ್ಸೆಸ್ ಮಾಡ್ಬೋದು ಆ ನಂಬರ್ಸ್ನ. ಈಗ ನಾನು ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ. ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಈ ಮೈನಸ್ನ ಯೂಸ್ ಮಾಡಿ ನೀವು ಸ್ಕಿಪ್ ಎಲ್ಲ ಹೇಗೆ ಮಾಡೋದು, ಈಗ ನಾವು ಹೆಂಗೆ ಇದೆಲ್ಲ ಮಾಡಿದ್ವಿ ನೋಡಿ, ಈ ರೀತಿ ಸ್ಕಿಪ್ ಎಲ್ಲ ತೊಗೊಂಡು ಮಾಡಿದ್ವಿ, ಇದರಲ್ಲಿ ನಾವು ನೆಗೆಟಿವ್ ನಂಬರ್ಸ್ನ ಹೇಗೆ ಆ್ಯಕ್ಸೆಸ್ ಮಾಡೋದು ಅಂತ ನೋಡಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಹೇಳ್ಕೊಟ್ಟಿದ್ದೀನಿ, ಸಚ್ ಬೇಸಿಕ್ಸು. ಅರ್ಥ ಆಗಿದ್ದರೆ, ನಿಜ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ, ಅದು ನಮಗೆ ಎಂಕರೇಜ್ ಮಾಡ್ತೀವಿ. ಮತ್ತು ಲೈಕ್ ಮಾಡಿ ವಿಡಿಯೋನ, ಸ್ವಲ್ಪ ನಮಗೂ ಸಹ ಮೋಟಿವೇಶನ್ ಸಿಕ್ಕಿದಾಗುತ್ತೆ. ಮತ್ತು ಲೈಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಬೇಕಾದರೆ ನಾವು ಮಾಡ್ಕೊಳ್ಳೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಸೊ ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.